ಕೃಷ್ಣನನ್ನು ಹೋಲಿಸಿಕೊಡತಕ್ಕಂತಹ ಬಹಳ ಪ್ರಭಾವಿಯಾದಂತಹ ಮಂತ್ರ ಯಾವುದಂದರೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಮಂತ್ರ. ಮೂಲತಃ ಓಂ ಶ್ರೀಕೃಷ್ಣಾಯ ನಮಃ ಎಂಬ ಮಂತ್ರ ಅದು ಶಾಸ್ತ್ರೋಕ್ತವಾದಂಥ ಒಂದು ಮಂತ್ರ. ಆದರೆ ನಮ್ಮ ಪರಮಗುರುಗಳು, ನನ್ನ ಗುರುಗಳಾದಂಥ ಶ್ರೀ ಸುಧೀಂದ್ರ ತೀರ್ಥರು ಕಂಡುಕೊಂಡಂತಹ ಒಂದು ಹೊಸ ಮಂತ್ರ ಏನೆಂದರೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರ. ಇದು ಅತ್ಯಂತ ಪ್ರಭಾವಶಾಲಿಯಾದಂಥ ಮಂತ್ರ. ಈ ಮಂತ್ರವನ್ನು ಅವರೇ ಕಂಡುಹಿಡಿದು ಅವರೇ ಜಪ ಮಾಡಿ ಅವರೇ ಅದರ ಸಿದ್ಧಿಯನ್ನು ಪಡೆದು ಅನೇಕ ಜನರಿಗೆ ಆ ಮೂಲಕ ಅವರ ಅನುಗ್ರಹವನ್ನು ಮಾಡಿದ್ದು ಪ್ರತ್ಯಕ್ಷ ಸಿದ್ಧವಾಗಿದೆ. ನಮ್ಮ ಪರಮಗುರುಗಳು ಇಲ್ಲೇ ಕೃಷ್ಣ ಮಠದಲ್ಲಿ 103 ವರ್ಷ ಬದುಕಿದ್ದವರು. ಯಾರೇ ಆಗಲಿ ಅವರ ಭೇಟಿಗೆ ಬಂದರೆ ಅವರು ಮೊದಲು ಹೇಳೋದು, ನೀವು ಮೊದಲಿಗೆ ಕೃಷ್ಣ ಜಪ ಮಾಡಿ, ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತ ಜಪ ಮಾಡಿ. ಆ ಜಪ ಮಾಡಿದ್ದಕ್ಕೆ ದಕ್ಷಿಣೆಯನ್ನು ಕೊಡ್ತಾಯಿದ್ರು. ಆಮೇಲೆ ಮಂತ್ರಾಕ್ಷತೆ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಆಗ್ತದೆ ಅಂತೇಳಿ ಹೇಳಿ ಮಂತ್ರಾಕ್ಷತೆ ಕೊಡ್ತಾಯಿದ್ರು. ಅವರು ಹೇಳಿದ ಹಾಗೇ ಆಗ್ತಾಯಿತ್ತು. ಅನೇಕ ಭಕ್ತರಿಗೆ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಜಪ ಮಾಡಿ ಅವರು ಅನುಗ್ರಹ ಮಾಡಿದ್ದು ಇವತ್ತಿಗೂ ಕೂಡ ನಾವು ಸಂಚಾರಕ್ಕೆ ಹೋದಾಗ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ. ಅನೇಕ ಜನರು ಅವರ ಸ್ಮರಣೆಗಾಗಿ ತಮ್ಮ ಮಕ್ಕಳಿಗೆ ಸುಧೀಂದ್ರ ಅಂತೇಳಿ ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಅವರ ಅನುಗ್ರಹದಿಂದ ಹುಟ್ಟಿದ್ದು. ಅಷ್ಟು ಪ್ರಭಾವ ಈ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಮಂತ್ರಕ್ಕೆ ಇದೆ. ಅದನ್ನು ಅವರು ಕಂಡುಕೊಂಡು ಅವರು ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಉಳಿದವರಿಗೂ ಕೂಡ ಅದನ್ನು ಉಪದೇಶ ಮಾಡಿದ್ದಾರೆ. ಇದು ಅತ್ಯಂತ ಶಾಸ್ತ್ರೀಯವೂ ಆಗಿದೆ. ಶ್ರೀಮಧ್ವಾಚಾರ್ಯರು ಶಾಸ್ತ್ರದಲ್ಲಿ ಈ ಒಂದು ಉಪಾಸನೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಮನುಷ್ಯರಿಗೆ 4 ಗುಣಗಳ ಉಪಾಸನೆ ಮಾಡುವ ಒಂದು ಅಧಿಕಾರ ಇದೆ ಅಂಥೇಳಿ. ಆನಂದೋಜ್ಞ ಸದಾತ್ಮೇತಿ ಶುಪಾಸ್ಯೋ ಮಾನುಷೇರ್ ಹರಿ. ಭಗವಂತನನ್ನು ಆನಂದರೂಪಿ, ಸರ್ವಜ್ಞ, ಸತ್, ನಿರ್ದುಷ್ಟ, ಆಮೇಲೆ ಸ್ವಾಮಿ ಅಂಥೇಳಿ. ಅದರಲ್ಲಿಯೂ ಕೂಡ ಈ 3 ಗುಣಗಳ ಉಪಾಸನೆಗೆ ವಿಶೇಷ ಅಧಿಕಾರ, ಅದಕ್ಕೆ ಅರ್ಹತೆ ಬೇಕು. ಆದರೆ ಸ್ವಾಮಿತ್ವದ ಉಪಾಸನೆಗೆ ಯಾವ ಅರ್ಹತೆಯೂ ಬೇಕಾಗಿಲ್ಲ. ಪ್ರತಿಯೊಬ್ಬರೂ ಕೂಡ ಆತ್ಮೇತ್ಯೇವ ಉಪಾಸಿತ, ಭಗವಂತನನ್ನು ಸ್ವಾಮಿ ಅಂತ ಹೇಳಿ ನಾವು ಪರಿಗಣನೆ ಮಾಡಬೇಕು, ಉಪಾಸನೆ ಮಾಡಬೇಕು. ಭಗವಂತನಿಗೆ ಇಷ್ಟವಾದಂತಹ ಒಂದು ಉಪಾಸನೆ ಅಂದರೆ ಸ್ವಾಮಿತ್ವೋಪಾಸನೆ. ದೇವರನ್ನು ನಾವು ಏನು ಅಂತ ತಿಳ್ಕೊಳ್ಬೇಕು, ನಮ್ಮ ತಂದೆ ಅಂತ ತಿಳ್ಕೊಳ್ಬೇಕು, ತಾಯಿ ಅಂತ ತಿಳ್ಕೊಳ್ಬೇಕು, ಅಥವಾ ಸಹೋದರ ಅಂತ ತಿಳ್ಕೊಳ್ಬೇಕು, ಏನು ಅಂತ ತಿಳ್ಕೊಳ್ಬೇಕು ಹೇಳಿದರೆ ದೇವರನ್ನು ನಮ್ಮ ಒಡೆಯ ಅಂತ ತಿಳ್ಕೊಳ್ಬೇಕು, ಸ್ವಾಮಿ ಅಂತ ತಿಳ್ಕೊಳ್ಬೇಕು. ನನ್ನ ಮಮ ಸ್ವಾಮಿ ಹೃಷಿಕೇಶ ಎಂಬುದಾಗಿ ಭಗವಂತನಿಗೆ ಪ್ರಿಯವಾದಂಥ ಉಪಾಸನೆ ಅಂದರೆ ಸ್ವಾಮಿತ್ವೋಪಾಸನೆ. ಇದನ್ನು ಶಾಸ್ತ್ರದಲ್ಲಿ ಶ್ರೀಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಸ್ವಾಮಿತ್ವ ಉಪಾಸನೆಯನ್ನು ಮಾಡಿಕೊಂಡು ಕೃಷ್ಣನನ್ನು ನಾವು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪರಮಗುರುಗಳು ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಅವರು ಕಂಡುಕೊಂಡು ಅವರು ಈ ಮಂತ್ರವನ್ನು ಜಪ ಮಾಡಿದ್ದಾರೆ. ಈ ಮಂತ್ರವನ್ನು ಎಲ್ಲರೂ ಕೂಡ ಜಪ ಮಾಡಿದರೆ ತಕ್ಷಣ ನಮಗೆ ಅನುಗ್ರಹ ಆಗ್ತದೆ. ಭಗವಂತನನ್ನು ನನ್ನ ಸ್ವಾಮಿ, ನನ್ನ ಒಡೆಯ, ನನ್ನ ಓನರ್, ಅವನು ನನ್ನ ಬಾಸು ಎಂಬುದಾಗಿ. ಯಾವಾಗಲೂ ಕೂಡ ಆಫೀಸ್ನಲ್ಲಿ ನಮ್ಮ ಹೈಯರ್ ಆಫೀಸರನ್ನು ಯಾವ ಶಬ್ದದಿಂದ ಕರೆದರೆ ಅವರಿಗೆ ತುಂಬ ಇಷ್ಟ ಅಂದರೆ ಬಾಸ್ ಅಂತ ಹೇಳಿ ಕರೆದರೆ ಬಹಳ ಇಷ್ಟ. ಅಥವಾ ಅವರ ಹೆಸರು ಹೇಳಿ ಕರೆದರೆ ಅದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಬಾಸ್ ಅಂತ ಹೇಳಿ ಆವಾಗ ತುಂಬ ಖುಷಿ ಆಗ್ತದೆ. ಹಾಗೆ ಭಗವಂತನನ್ನು ನಾವು ಹೋಲಿಸಿಕೊಳ್ಳುವುದು, ನೀನು ನನ್ನ ಸ್ವಾಮಿ, ನನ್ನ ಒಡೆಯ ನೀನು, ನಾನು ಸಂಪೂರ್ಣ ನಿನ್ನ ಅಧೀನ ಎಂಬಂತಹ ಈ ಒಂದು ಚಿಂತನೆ ಉಪಾಸನೆಯನ್ನು ಮಾಡಿದರೆ ಅದರಿಂದ ಶ್ರೀಕೃಷ್ಣನ ಅನುಗ್ರಹ ಶೀಘ್ರವಾಗಿ ಆಗ್ತದೆ ಅಂತೇಳಿ ಶಾಸ್ತ್ರದ ಆಶಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪರಮಗುರುಗಳು ಕಂಡುಕೊಂಡಂತಹ ಈ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಎಂಬಂತಹ ಈ ಮಂತ್ರವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಪರ್ವ ಸಂದರ್ಭದಲ್ಲಿ 1 ಕೋಟಿ ಸಲ ಜಪ ಮಾಡಿಸಿ ಅದನ್ನು ಅರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು. ಉಡುಪಿ ಶ್ರೀಕೃಷ್ಣನ ರೂಪದ ಧ್ಯಾನದೊಂದಿಗೆ ಈ ಮಂತ್ರವನ್ನು ಜಪ ಮಾಡಬೇಕು. ಶ್ರೀಮಧ್ವಾಚಾರ್ಯರು ಕೃಷ್ಣನ ರೂಪವನ್ನೇ ಪ್ರತಿಷ್ಠಾಪನೆ ಮಾಡುವ ಮುಖ್ಯ ಉದ್ದೇಶ ಕೃಷ್ಣವರ್ಣಂ ಖಲೋ ಕೃಷ್ಣಂ, ಕಲಿಯುಗದಲ್ಲಿ ಭಗವಂತ ಕೃಷ್ಣ ರೂಪದಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ನಿಯಮ. ಆದ್ದರಿಂದ ಭಗವಂತನ ಬೇರೆ ರೂಪಗಳ ಉಪಾಸನೆಕ್ಕಿಂತಲೂ ಕೂಡ ಕೃಷ್ಣ ರೂಪ ಉಪಾಸನೆ ಅದು ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿಯೂ ಕೂಡ ಬಾಲಕೃಷ್ಣನ ಒಂದು ಚಿಂತನೆ ಅದು ಶೀಘ್ರ ಫಲಪ್ರದವಾದದ್ದು. ಅಂತಹ ಒಂದು ಬಾಲಕೃಷ್ಣನನ್ನು ಉಡುಪಿಯಲ್ಲಿ ಶ್ರೀಮಧ್ವಾಚಾರ್ಯರೇನು ಪ್ರತಿಷ್ಠೆ ಮಾಡಿದ್ದಾರೆ, ಆ ಒಂದು ರೂಪದ ಚಿಂತನೆಯ ಜೊತೆಗೆ ಈ ಒಂದು
ಮಂತ್ರವನ್ನು ನಾವೆಲ್ಲರೂ ಕೂಡ ಪಠಿಸಬೇಕು. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಓಂ 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 ಸ್ವಾಮಿ ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಂ ತರ್ಪಯಾಮಿ. ಶ್ರೀಕೃಷ್ಣಂ ತರ್ಪಯಾಮಿ. ಶ್ರೀಕೃಷ್ಣಂ ತರ್ಪಯಾಮಿ. ಅನೇನ ಸ್ವಾಮಿ ಶ್ರೀಕೃಷ್ಣ ಮಂತ್ರ ಜಪತರ್ಪಣಕರಣೇನ ಭಗವಾನ್ ಶ್ರೀ ಮಧ್ವಾಂತರ್ಗತ ಸ್ವಾಮಿ ಶ್ರೀಕೃಷ್ಣ ಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ನಾರಾಯಣಾಯ ನಮಃ. 10 ಸಲ ಜಪ ಮಾಡಿದರೆ 1 ತರ್ಪಣವನ್ನು ಕೊಡಬೇಕು. ಜಪದ ಕೊನೆಯಲ್ಲಿ 18 ಸಲ ಮಾಡಿದರೆ 2 ಸಲ, 48 ಸಲ ಮಾಡಿದರೆ 5 ಸಲ, ಹೀಗೆ 10 ಜಪಕ್ಕೆ 1 ತರ್ಪಣ ಕೊಟ್ಟರೆ ಆವಾಗ ಪೂರ್ಣತೆ ಬರ್ತದೆ ಜಪಕ್ಕೆ. ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಈ ನಾಮಸ್ಮರಣೆ ಮಾಡಬೇಕು. ಕಾರಣ ಏನೆಂದರೆ ಅಚ್ಯುತ ಅಂದರೆ ಚ್ಯುತಿ ಇಲ್ಲದವ ಅಂತ ಅರ್ಥ. ನಮ್ಮ ಜಪಗಳಲ್ಲಿ ಏನಾದರೂ ಚ್ಯುತಿ ಇದ್ದರೆ ಅದನ್ನು ಪರಿಹಾರ ಮಾಡು ಅಂತೇಳಿ ಅಚ್ಯುತನ ಸ್ಮರಣೆ. ಅನಂತನ ಸ್ಮರಣೆ ಯಾಕೆ ಅಂದರೆ ನಾವು ಮಾಡಿದ ಜಪಕ್ಕೆ ಅನಂತ ಫಲ ಬರಲಿ ಅಂತ ಹೇಳಿ ಅನಂತನ ಸ್ಮರಣೆ. ಹಾಗೆ ಗೋವಿಂದನ ಸ್ಮರಣೆ ಯಾಕೆಂದರೆ ನಮ್ಮ ಜಪದಿಂದ ನಮಗೆ ಗೋವಿಂದ ಅಂದರೆ ಜ್ಞಾನಪ್ರದ ಅಂತ ಅರ್ಥ, ನಮಗೆ ದಿವ್ಯವಾದ ಜ್ಞಾನವನ್ನು ಕೊಡುವಂತೆ. ಕೊನೆಗೆ ನಾರಾಯಣನ ಸ್ಮರಣೆ, ನಮ್ಮೆಲ್ಲ ಈ ಜಪವನ್ನು ನಾರಾಯಣನಿಗೆ ಮೂಲ ರೂಪಕ್ಕೆ ನಾವು ಅರ್ಪಣೆ ಮಾಡ್ತೇವೆ ಅಂತೇಳಿ. ಹೀಗೆ ಈ ರೀತಿ ಈ ವಿಧಿಪೂರ್ವಕವಾಗಿ ಜಪವನ್ನು ಮಾಡಿದರೆ ಆ ಜಪಕ್ಕೆ ಅನುಗುಣವಾದಂತಹ ಫಲ ಖಂಡಿತ ನಮಗೆ ದೊರೆಯುತ್ತದೆ. ಇದನ್ನು ನೀವು ಶ್ರದ್ಧೆಯಿಂದ ಮಾಡಿ ಉಡುಪಿ ಶ್ರೀಕೃಷ್ಣನ ರೂಪಚಿಂತನೆಯನ್ನು ಮಾಡುತ್ತಾ ಈ ಜಪವನ್ನು ಮಾಡಿ ನೀವು ನಿಮ್ಮ ಮನಸ್ಸಿನ ಅಭೀಷ್ಟಗಳನ್ನೆಲ್ಲ ಪಡೆಯುವಂತಾಗಲಿ ಅಂಥೇಳಿ ನಾವು ಹಾರೈಸ್ತೇವೆ.